ಹಾಯ್ ಹೆಲೋ ವೆಲ್ಕಮ್ ಟು ಪ್ರಿಯಾಸ್ ಕಿಚನ್ ಆ್ಯಂಡ್ ಇದು ನನ್ನ ಫಸ್ಟ್ ವೀಡಿಯೋ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಾನು ಇವತ್ತು ಗುಲಾಬ್ ಜಾಮೂನ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ಆ್ಯಂಡ್ ನಾನು ಮಾಡ್ತಾಯಿರೋದು 2 ಪ್ಯಾಕ್ MTR ಗುಲಾಬ್ ಜಾಮೂನ್ ತಗೊಂಡು ಮಾಡ್ತಾಯಿದ್ದೇನೆ. ಈ ಗುಲಾಬ್ ಜಾಮಿಗೆ ಸ್ವಲ್ಪ ಹಾಲಿಂದ ಕಲಿಸ್ಕೊಳ್ತೇನೆ ನಾನು. ಲೈಕ್ 2 ಪ್ಯಾಕಿಗೆ 3/4 ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ. ಚೂರು ಕಲಸಿ ಹಾಕ್ಬೋದು, ಮತ್ತೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ಅಂತೇಳಿ ನಾನು ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಇದ್ದೇನೆ. ಆ್ಯಂಡ್ ಅದು ಗಂಟು ಏನಾದರೂ ಇರಬಾರ್ದು, ಇದ್ದರೆ ನಮಗೆ ಮುಂದೆ ಇದು ಗಟ್ಟಿ ಆಗ್ತದೆ. ಸೊ ಸ್ವಲ್ಪ ಗಂಟೆಲ್ಲ ಹೋಗಲಿ ಅಂತ ನಾನು ಸ್ವಲ್ಪ ಇದು ಮಾಡಿಕೊಂಡೆ. ಆ್ಯಂಡ್ ಈಗ ಯಾವ ರೀತಿ ಬಂತಂತ ನೀವೇ ನೋಡ್ತಿದ್ದೀರಾ. ಆ್ಯಂಡ್ ಇಟ್ಟು ಈ ಥರ ಆಗಿದ್ಮೇಲೆ ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಜಾಮೂನೆಲ್ಲ ಒಡೆದೋದ್ರೆ ಅದು ಚೆಂದ ಕಾಣೋದಿಲ್ಲ ಅಲ್ಲ. ಹಾಗಾಗಿ ಪೂರ್ತಿ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೇನೆ. ಈ ಥರ ಮಾಡಿಕೊಂಡ್ರೆ ಯಾವುದೇ ಥರ ಜಾಮೂನು ಒಡೆಯೋದಿಲ್ಲ ಅಂತ ಅಷ್ಟೇ. ಮತ್ತು ಇನ್ನೊಂದು, ನಾನು ಇದು ಜಾಮೂನ್ ರೌಂಡ್ ಮಾಡುವಾಗ ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ನೆನಪೇ ಆಗಲಿಲ್ಲ, ಹಾಗಾಗಿ ಡೈರೆಕ್ಟ್ ಈ ಲಿಂಕ್ ಇದನ್ನೇ ಹಾಕ್ತಿದ್ದೇನೆ. ಮತ್ತು ಸಿರಪ್ ಮಾಡಲಿಕ್ಕೆ ಈ ಬೌಲಲ್ಲಿ 1.5 ಕಪ್ಪಷ್ಟು ನಾನು ಸಕ್ಕರೆ ತಗೊಂಡಿದ್ದೇನೆ. ಆ್ಯಂಡ್ 1.5 ಕಪ್ ಸಕ್ಕರೆಗೆ ಇದರಲ್ಲಿ 2 ಬೌಲ್ ನೀರು ಹಾಕ್ತಿದ್ದೇನೆ. 2 ನೀರು ಸಾಕಾಗ್ತದೆ ಇದು. ಸೊ 2 ಬೌಲ್ ನೀರು ಹಾಕಿದ್ದೇನೆ. ಅದರೊಟ್ಟಿಗೆ ನಾನು ಈಚೆ ಕಡೆ ಗ್ಯಾಸ್ ಮೇಲೆ ಆಯಿಲ್ ಬಿಸಿಗಿಟ್ಟಿದ್ದೇನೆ ಜಾಮೂನ್ ಕರಿಲಿಕ್ಕೆ. ಇದು ಸ್ವಲ್ಪ ಬಿಸಿ ಆಗಿದ್ಮೇಲೆ ಹಾಕ್ಕೊಳ್ಳುವ. ಈಚೆ ಶುಗರ್ ಸಿರಪ್ ಕುದೀತಾ ಬಂದಿದೆ, ಅದಕ್ಕೆ ಸ್ವಲ್ಪ ಫ್ಲೇವರ್ಗೋಸ್ಕರ ನಾನು ಏಲಕ್ಕಿ ಪೌಡರ್ ಹಾಕಿದ್ದೆ ಈಗಷ್ಟೇ. ಆ್ಯಂಡ್ ಜಾಮೂನ್ ಈ ಥರ ಬಂದಿದೆ. ಈ ಥರ ಫುಲ್ ಗೋಲ್ಡ್ ಆಗಿದ್ಮೇಲೆ ಲೋ ಫ್ಲೇಮಿಂದ ನೀವು ಮಾಡ್ಕೊಳ್ಳಿ ಆಯಿತಾ, ಇಲ್ಲಾಂದರೆ ಬೇಗ ಕಪ್ಪಗಾಗುತ್ತೆ, ಒಳಗಡೆ ಎಲ್ಲ ರೋಸ್ಟ್ ಆಗಿರೋದಿಲ್ಲ. ಈ ಥರ ಆಗಿದ್ಮೇಲೆ ನಾನು ತೆಗಿತಾ ಇದ್ದೇನೆ. ಮತ್ತು ಈ ಕಡೆ ಆಲ್ರೆಡಿ ಸಕ್ಕರೆ ಪಾಕ ಆವಾಗಲೇ ರೆಡಿ ಇತ್ತಲ್ಲ. ಸೊ ನಾನು ಅದು ತಣ್ಣಗಾಗಿ ಸ್ವಲ್ಪ ಬೆಚ್ಚಗಿರುವಾಗ ನಾನು ಇದು ಜಾಮೂನ್ನ ಅದಕ್ಕೆ ಹಾಕಿದ್ದೆ. ಅಂದರೆ ಜಾಮೂನ್ ತಣ್ಣಗಾಗಿ ಸಕ್ಕರೆ ಪಾಕ ಸ್ವಲ್ಪ ಬೆಚ್ಚಗಿರುವಾಗ ಹಾಕಿದ್ರೆ ಒಡೆದೋಗಲ್ಲ. ಆ್ಯಂಡ್ ಕೊನೆಗೆ ಜಾಮೂನು ಹೇಗೆ ಬಂತು ಅಂತ ನೀವೇ ನೋಡ್ತಾ ಇದ್ದೀರಾ. ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಈ ಥರ ಆಗಿದೆ ನಾನು ಮಾಡಿರೋದು. ಆ್ಯಂಡ್ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ನಂಗೆ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನಾದ್ರು ತಪ್ಪಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ತಿದ್ಕೊಳ್ತೇನೆ. ಥ್ಯಾಂಕ್ ಯು.